ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾಲುಂಗುರದ ಮಹತ್ವ ಅಂದರೆ ಹೆಣ್ಣಿಗೆ ಕಾಲುಂಗುರ ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೂ ಸಂಪ್ರದಾಯದಲ್ಲಿ ವಿವಾಹಿತ ಮಹಿಳೆಯರು ಕಾಲಿನ ಎರಡನೇ ಬೆರಳಿಗೆ ಧರಿಸುವ ಆಭರಣವೇ ಕಾಲುಂಗುರ. ಇದು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಮಹತ್ವದ್ದಾಗಿದೆ ಎಂದು ನಂಬಲಾಗಿದೆ. ಇದು ಸುಮಂಗಲಿಯರ ಸಂಕೇತ. ಮಂಗಳಸೂತ್ರ, ಕುಂಕುಮ, ಬಳೆಗಳಂತೆ ಕಾಲುಂಗುರವು ವಿವಾಹಿತ ಗುರುತಾಗಿ ಪರಿಗಣಿಸಲಾಗುತ್ತೆ. ಇದು ಗಂಡನ ಆಯುಷ್ಯ, ಕುಟುಂಬದ ಸುಖ ಶಾಂತಿ ಮತ್ತು ದಾಂಪತ್ಯದ ಮಂಗಳದ ಸಂಕೇತವಾಗಿದೆ. ಇನ್ನು ಆರೋಗ್ಯಕ್ಕೆ ಸಹಕಾರಿ ಎಂಬ ನಂಬಿಕೆ. ಹೌದು, ಆಯುರ್ವೇದ ಮತ್ತು ಸಂಪ್ರದಾಯದ ಪ್ರಕಾರ ಕಾಲಿನ ಎರಡನೇ ಬೆರಳಿನ ನರಗಳು ಮಹಿಳೆಯ ಗರ್ಭಾಶಯ ಹಾಗೂ ಸಂತಾನೋತ್ಪತ್ತಿ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿವೆ ಎಂದು ಹೇಳಲಾಗುತ್ತೆ. ಕಾಲುಂಗುರ ಧರಿಸೋದ್ರಿಂದ ಆ ಭಾಗಗಳಿಗೆ ಸಣ್ಣ ಒತ್ತಡ ಸಿಗುತ್ತೆ ಎಂದು ನಂಬಲಾಗಿದೆ. ಇನ್ನು ಧನಾತ್ಮಕ ಶಕ್ತಿಯ ಸಂಕೇತ ಕೂಡ ಹೌದು. ಬೆಳ್ಳಿಯಿಂದ ಮಾಡಿದ ಕಾಲುಂಗುರವನ್ನು ಧರಿಸೋದ್ರಿಂದ ದೇಹದಲ್ಲಿ ಶೀತಲತೆ ಉಂಟಾಗಿ ಧನಾತ್ಮಕ ಶಕ್ತಿ ಹೆಚ್ಚುತ್ತೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ಸಾಮಾನ್ಯವಾಗಿ ಕಾಲುಂಗುರವನ್ನು ಬೆಳ್ಳಿಯಲ್ಲೇ ಮಾಡಿಸಿರ್ತಾರೆ. ಸಂಪ್ರದಾಯ ಮತ್ತು ಸಂಸ್ಕೃತಿಯ ಪ್ರತೀಕವೂ ಹೌದು. ಕಾಲುಂಗುರ ಭಾರತೀಯ ಸಂಸ್ಕೃತಿಯ ಒಂದು ಸುಂದರ ಭಾಗವಾಗಿದೆ. ಇದು ಮಹಿಳೆಯ ಗೌರವ, ಕುಟುಂಬದ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತೆ. ಮನೆಯ ಐಶ್ವರ್ಯದ ಸಂಕೇತ ಕೂಡ ಹೌದು ಅನ್ಬೋದು. ಹಿರಿಯರ ನಂಬಿಕೆಯಂತೆ ಕಾಲುಂಗುರ ಧರಿಸಿದ ಸುಮಂಗಲಿ ಮಹಿಳೆ ಮನೆಯಲ್ಲಿದ್ದರೆ ಲಕ್ಷ್ಮೀದೇವಿಯ ಕೃಪೆ ನೆಲೆಸಿರುತ್ತದೆ. ಆದ್ದರಿಂದ ಇದನ್ನು ಶುಭದ ಸಂಕೇತ ಎಂದು ಪರಿಗಣಿಸಲಾಗುತ್ತೆ. ಕಾಲುಂಗುರವು ಕೇವಲ ಒಂದು ಆಭರಣವಲ್ಲ, ಅದು ವಿವಾಹಿತೆಯ ಮಂಗಳ, ಸಂಪ್ರದಾಯ, ಆರೋಗ್ಯ ಮತ್ತು ಕುಟುಂಬದ ಸುಖ ಸಮೃದ್ಧಿಯ ಸಂಕೇತವಾಗಿದೆ. ಆದ್ದರಿಂದಲೇ ನಮ್ಮ ಹಿರಿಯರು ಹೆಣ್ಣಿಗೆ ಕಾಲುಂಗುರದ ಮಹತ್ವವನ್ನು ವಿಶೇಷವಾಗಿ ತಿಳಿಸ್ತಿದ್ರು. ಈ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.